ಗೆಳತಿಯರೇ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ಎಲ್ಲರೂ ಈಗ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡೇ ಇರ್ತೀರಿ, ಸಜ್ಜಿ ರೊಟ್ಟಿ ಮಾಡೇ ಇರ್ತೀರಿ. ಸಜ್ಜಿ ರೊಟ್ಟಿ ಮಾಡಿದಾಗ ಕುರುಕುರು ಇರ್ತಾವ. ಈಗ ಒಂದು 4 ದಿನ ಆದ್ಮೇಲೆ ಒಂದು ಸ್ವಲ್ಪ ಮೆತ್ತಗಾಗಿರ್ತಾವ, ತಿನ್ನಾಕ ಟೇಸ್ಟ್ ಬರೋದಿಲ್ಲ. ಅದ್ರ ಸಲುವಾಗಿ ಇವನ್ನ ನಾವು ಮೈಕ್ರೋವೇವ್ ಓವನ್ ಒಳಗೆ ಕುರುಕುರು ಮಾಡೋದು ಹೆಂಗ ಅಂತೇಳಿ ಇವತ್ತಿನ ಈ ವಿಡಿಯೋದಾಗ ನಾ ತೋರಿಸ್ಕೊಡ್ತೀನಿ ನೋಡ್ರಿ. ಈ ಮಾಹಿತಿ ನಿಮ್ಗೆ ಉಪಯುಕ್ತ ಆಗ್ತೈತೆ ಅಂತ ಹೇಳಿ ನಾ ಭಾವಿಸೀನಿ. ಮೊದಲಿಗೆ ಇದನ್ನ ಮೈಕ್ರೋವೇವ್ ಓವನ್ ಆನ್ ಮಾಡ್ಕೋಬೇಕು ಮತ್ತು ಗ್ರಿಲ್ ಮೋಡ್ನ್ಯಾಗ ಅಂದರೆ ಈ ರ್ಯಾಕ್ ಇಟ್ಟು ನಾವು ಇದು ಸ್ಟೀಲ್ ರ್ಯಾಕು, ಈ ರ್ಯಾಕ್ ಇಟ್ಟು ಈ ಸಜ್ಜಿ ರೊಟ್ಟಿನ ಮೈಕ್ರೋವೇವ್ನಾಗ 10 ಸೆಕೆಂಡ್ ಚಿತ್ತ ಮತ್ತು ಹಿಂಗೆ 10 ಸೆಕೆಂಡ್ ಹೊಳ್ಳಿಸಿಟ್ರೆ ಈ ರೊಟ್ಟಿ ಭಾಳ ಕುರುಕುರು ಬೆಸ್ಟ್ ಆಗ್ತಾವ. ಈಗ ಹೆಂಗೆ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ನೋಡ್ಕೋರಿ. ಈ ಮೊದಲಿಗೆ ಇದನ್ನ ರ್ಯಾಕ್ ಇದ್ರೊಳಗೆ ಇಟ್ಟು ಈಗ ಮೈಕ್ರೋವೇವ್ ಆನ್ ಮಾಡೇನಿ ಮತ್ತು ಈ ರೊಟ್ಟಿ ಇದ್ರ ಮೇಲೆ ಇಡ್ತೀನಿ. ಇಟ್ಟು ಈಗಿದ ಗ್ರಿಲ್ ಮೋಡ್ ಸಿಲೆಕ್ಟ್ ಮಾಡಿ 10 ಸೆಕೆಂಡ್ ಇಡ್ತೀನಿ. ಸ್ಟಾರ್ಟ್ ಬಟನ್ ಒತ್ತೀನಿ. ಈಗಿನ್ನ ಮತ್ತು ಇದು 10 ಸೆಕೆಂಡ್ ಹಿಂಗೆ ಹೊಳ್ಳಿಸಿಡ್ತೀನಿ. ಸಜ್ಜಿ ರೊಟ್ಟಿ ಯಾವಾಗಲೂ ನಾವು ಗ್ರಿಲ್ ಮೋಡ್ನ್ಯಾಗ ಇಡಬೇಕು. ಹಂಗೆ ಮೈಕ್ರೋ ಮೋಡ್ನ್ಯಾಗ ಇಟ್ರೆ ಇವು ಮೆತ್ತಗಾಗ್ತಾವ. ಅದಕ್ಕೆ ಏನ ಸುಡೋದಿದ್ರು ಗ್ರಿಲ್ ಮೋಡ್ನ್ಯಾಗ ಇಡಬೇಕು. ನೋಡ್ರಿ 10 ಸೆಕೆಂಡ್ ಬಿಸಿದು ಮಸ್ತ್ ಐತಿ. ಇನ್ನೊಂದು ಇಟ್ಟು ತೋರಿಸ್ತೀನಿ. ಅಂದ್ರೆ ಈ ಸದ್ದ ಈಗ ಆರಿದ ಕೂಡ ಭಾಳ ಕುರುಕುರು ಆಕೈತಿ. ಮೈಕ್ರೋ ಮೋಡ್ನ್ಯಾಗ ಇಡಾಕ್ ಹೋಗ್ಬೇಡ್ರಿ, ಗ್ರಿಲ್ ಮೋಡ್ನ್ಯಾಗ ಇಡ್ರಿ 10 ಸೆಕೆಂಡ್. ಮತ್ತು ಜಾಸ್ತಿ ಬಾಳೋ ತಕ ಇಟ್ರೆ ಇವು ಹೊತ್ತು ಚಾನ್ಸ್ ಐತೆ. ಹಿಂಗೆ ಚಿತ್ 10 ಸೆಕೆಂಡ್ ಇಡ್ರಿ, ಡಬ್ 10 ಸೆಕೆಂಡ್ ಇಡ್ರಿ ಸಾಕು. ರೊಟ್ಟಿ ಮನಗಣ ಕುರುಕುರು ಹಾಕವು ನೋಡ್ರಿ. ಈಗ ಇದನ್ನ ತಿರುವಿ ಇಡ್ತೀನಿ. ಇಟ್ಟು ಇನ್ನು 10 ಸೆಕೆಂಡ್ ಇಡ್ತೀನಿ. ಇದು ಗ್ರಿಲ್ ಸಿಲೆಕ್ಟ್ ಮಾಡಬೇಕು. 10 ಸೆಕೆಂಡ್ ಸ್ಟಾರ್ಟ್. ಈಗ ಇವೆರಡು ಗ್ರಿಲ್ ಮೋಡ್ನಾಗಿಟ್ಟ ಸುಟ್ಟದ ರೊಟ್ಟಿ, ಇದು ಸುಡ್ಲಾರದ ರೊಟ್ಟಿ. ಇದಕ್ಕೆ ಏನು ವ್ಯತ್ಯಾಸ ಐತಿ ನೋಡ್ರಿ. ಇದು ಎಷ್ಟು ಬಿರುಸೈತಿ, ಇವು ಎಷ್ಟು ಕುರುಕುರು ಆಗ್ಯಾವ ನೋಡ್ರಿ. ಇವು ಸುಟ್ಟದ್ದು ಫುಲ್ ಕುರುಕುರು ಅದು. ಇದು ಹಾರ್ಡ್ ಐತಿ. ಅದಕ್ಕೆ ಓನ್ಲಿ ನಿಮ್ಗೆ 20 ಸೆಕೆಂಡ್ ಸಾಕು. ಈ ಮೈಕ್ರೋವೇವ್ನ್ಯಾಗ ಈ ಮಾಡಿಟ್ಟಿದ ರೊಟ್ಟಿ ಮತ್ತೊಮ್ಮೆ ಕುರುಕುರು ಮಾಡ್ಕೋಬೇಕಂದ್ರೆ ಇದೊಂದು ಒಳ್ಳೆಯ ಆಪ್ಷನ್. ನೀವು ನಿಮ್ಮ ಮನ್ಯಾಗ ಸಜ್ಜಿ ರೊಟ್ಟಿ ಉಳಿದಿದ್ವು ಅಂದ್ರೆ ಮೈಕ್ರೋವೇವ್ನ್ಯಾಗ ಈ ಥರ ಗ್ರಿಲ್ ಮೋಡ್ನ್ಯಾಗ ಇಟ್ಟು ಒಂದು 10 ಸೆಕೆಂಡ್ ಚಿತ್ತ 10 ಸೆಕೆಂಡ್ ಬಿಟ್ಟು ಬಿಸಿ ಮಾಡಿಕೊಂಡು ತಿಂದು ನೋಡ್ರಿ ಎಷ್ಟು ಕುರುಕುರು ಕ್ರಿಸ್ಪಿ ಆಗ್ಯಾವ. ಗೆಳತಿಯರೇ, ಈ ಮಾಹಿತಿ ನಿಮಗೆ ಉಪಯುಕ್ತ ಆಯಿತು. ಈ ವಿಡಿಯೋ ನಿಮಗೆ ಇವತ್ತು ಉಪಯುಕ್ತ ಆಯ್ತು ಅಂಥೇಳಿ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.